ಸರ್ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಜನ ಮನೆಯಲ್ಲಿ ಇದ್ರೂ ಕೂಡ ಬಾಗಿಲ ಮುರಿದು ರಾಬರಿ ಮಾಡುವಂಥ ಕೇಸಸ್ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಇಂಥದ್ರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗುವ ಬದಲು ಸಾರ್ವಜನಿಕರು ತಾವು ಏನು ಪ್ರಿಕಾಷನರಿ ಮೆಜರ್ಸ್ ತಗೋಬೇಕು? ಸರ್, ಈಗ ನೋಡಿ, ಒಂದು 2 ವಿಷಯಗಳಿವೆ ಇದರಲ್ಲಿ. ಮನೆಯಲ್ಲಿ ಜನ ಇದ್ದಾಗ ಅಫೆನ್ಸ್ ಮಾಡುವಂಥದ್ದು ಒಂದು. ಎರಡನೇದು, ಜನಗಳ ನೆಗ್ಲಿಜೆನ್ಸಿಂದ ಕೆಲವಾಗುವಂಥದ್ದು. ಈಗ 2 ಪ್ರಕರಣ ನಾನು ಹೇಳ್ತೀನಿ. ಅಶೋಕ್ ನಗರದಲ್ಲಿ ಒಂದು ದಂಪತಿಗಳಿಗೆ ಕಟ್ಟಾಕಿ ಬೆಂಗಳೂರು ಮೂಲದ ಒಂದು ಅಫೆಂಡರ್ಸ್ ಗ್ರೂಪು 1 ಲಕ್ಷ ಚಿಲ್ಲರೆ ಹಣ ಕಿತ್ಕೊಂಡು ಹೋಗಿತ್ತು. ಮತ್ತು ನಿನ್ನೆ ಕೂಡ ಧಾರವಾಡದಲ್ಲಿ ಒಂದು ಡಾಕ್ಟರ್ ದಂಪತಿಗಳು ಮನೆಯಲ್ಲಿ ನುಗ್ಗಿಬಿಟ್ಟು ಚೈನ್ ಸ್ನ್ಯಾಚ್ ಮಾಡ್ಕೊಂಡು ಹೋಗಿದ್ದು. 2 ಪ್ರಕರಣಗಳು ಪತ್ತೆ ಆಗಿದ್ದಾವೆ. ಸೊ ಇದರಲ್ಲಿ ಸೀನಿಯರ್ ಸಿಟಿಸನ್ಸ್ ಮುಖ್ಯವಾಗಿ ಇದ್ದಂಥ ಸಂದರ್ಭದಲ್ಲಿ ಯಾರಾದರೂ ಅಪರಿಚಿತರು ಬಂದು ಬಾಗಿಲು ಕಟ್ಟೋದು, ಬಾಗಿಲು ಅಡ್ರೆಸ್ ಕೇಳೋದು, ನೀರು ಕೇಳೋದು, ಈ ಥರ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ಅವರು ರೆಸ್ಪಾಂಡ್ ಮಾಡಬಾರ್ದು. ಮತ್ತು ಇಮಿಡಿಯೇಟ್ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡೋ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರಿಗೆ ಅಥವಾ ಸುತ್ತಮುತ್ತಲ ಜನಕ್ಕೆ ತಿಳಿಸ್ಬಿಟ್ಟು ಒಂದಷ್ಟು ಜನ ಸೇರಿಕೊಂಡು ಅವ್ರನ್ನ ಹಿಡಿಯುವಂಥ ಪ್ರಯತ್ನ ಮಾಡಬೇಕು. ಅನುಮಾನಾಸ್ಪದವಾಗಿ ಯಾರೇ ಓಡಾಡಿದ್ರು ಅದ್ರ ಬಗ್ಗೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾನು ಫಿಗರ್ಸ್ ಅಂದರೆ ಅಂಕಿಅಂಶಗಳ ಆಧಾರದ ಮೇಲೆ ನೋಡಿ ಹೇಳೋದಾದರೆ, ಕಳೆದ ವರ್ಷದಲ್ಲಿ 23-22ಕ್ಕೆ ಕಂಪೇರ್ ಮಾಡಿದರೆ ಗಂಭೀರ ಬಾಡಿಲಿ ಅಫೆನ್ಸಸ್ ಅಂದರೆ ಮರ್ಡರ್, ಅಟೆಂಪ್ಟ್ ಮರ್ಡರ್ ಇರ್ಬೋದು ಅಥವಾ ಡೆಕಾಯಿಟಿ, ರಾಬರಿ ಇರ್ಬೋದು, ಇದು ಭಾಳಷ್ಟು ಕಡಿಮೆ ಆಗಿದೆ. ಅಷ್ಟಾಗಿಯೂ ಕೂಡ ಇದನ್ನು ಇನ್ನೂ ಹೆಚ್ಚು ಹತೋಟಿಗೆ ತರುವಂಥ ಕೆಲಸ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಪಬ್ಲಿಕಲ್ಲೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಸರಿಯಾಗಿ ಇದು ಕ್ಯಾಮರಾಸ್ ಆಗಲಿ, ಅದರ ಡೋರ್ಸ್ ಆಗಲಿ, ಸೇಫ್ಟಿ ಡೋರ್ಸ್ ಆಗಲಿ, ಇವೆಲ್ಲದರಿಂದ ಏನು ಹೆಲ್ಪ್ ಮಾಡಬೇಕು? ಡೆಫಿನೆಟ್ಲಿ ಮಾಡಬೇಕು. ಲಾಕ್ ಸಿಸ್ಟಮ್ ಇರ್ಬೋದು ಅಥವಾ CCTV ಇರ್ಬೋದು, ಅಲಾರಮ್ ಸಿಸ್ಟಮ್ ಇರ್ಬೋದು. ಪರ್ಟಿಕ್ಯುಲರ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಜ್ಯುವೆಲರಿ ಶಾಪ್ಸು, ಪಾನ್ ಬ್ರೋಕರೇಜ್ ಶಾಪ್ಸು ಅಂಥ ಕಡೆ ಅಲಾರಮ್ ಸಿಸ್ಟಮು ಮತ್ತು CCTV ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಲಾಕರ್ ಇಟ್ಕೊಳ್ಳುವಂಥದ್ದು, ಮನೆಗಳಲ್ಲೂ ಕೂಡ ವ್ಯಾಲ್ಯೂಬಲ್ಸ್ ಇದ್ದಾಗ ಬ್ಯಾಂಕ್ ಲಾಕರ್ ಇಡುವಂಥದ್ದು. ಹಂಗೆ ಮಾಡಿದಾಗ ಏನಾಗುತ್ತೆ, ಅಟ್ಲೀಸ್ಟ್ ನಿಮ್ಮ ಸ್ವತ್ತನ್ನು ನೀವು ಕಾಪಾಡ್ಕೋಬೋದು. ಒಂದು. ಎರಡನೇದು, ಅಲಾರಮ್ ಸಿಸ್ಟಮ್ ಮನೆಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ CCTV ಇಟ್ಬಿಟ್ಟು ವಾಚ್ ಮಾಡುವಂಥದ್ದು ಮಾಡ್ಬೋದು. ಮತ್ತು ಮನೆಗೆ ಬೋಲ್ಟ್ ಹಾಕೊಳ್ಳುವಂಥದ್ದು, ಅದೆಲ್ಲ ಉತ್ತಮ ರೀತಿಯಲ್ಲಿ ಮಾಡಬೇಕು. ಈಗ ಕೆಲವು ಪ್ರಕರಣಗಳಲ್ಲಿ ಮನೆ ಬಾಗಿಲು ತಕ್ಕೊಂಡು ಹಿಂದ್ಗಡೆ ಎಲ್ಲೋ ಕೆಲಸ ಮಾಡ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಮನೆ ಕಳ್ಳತನ ಆಗಿರುವಂಥ ಪ್ರಕರಣಗಳು ನಾವು ಗಮನಿಸಿದ್ದೇವೆ. ಹಾಗಾಗಿ ಸಾರ್ವಜನಿಕರು ಕೂಡ ಹೆಚ್ಚು ಜವಾಬ್ದಾರಿಯನ್ನು ಈ ವಿಷಯದಲ್ಲಿ ತೋರಿಸ್ಬೇಕು ಅಂತ ನಾನು ಮನವಿ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ಟಾಕಿಂಗ್ ಟು ಥ್ಯಾಂಕ್ ಯು. ಆಲ್ ದಿ